ನೆಕ್ಸ್ಟ್ ಕಾಲರ್ ರೆಡಿದ್ದಾರೆ ಸ್ವಾಮಿ ಅಂತ. ಸ್ವಾಮಿ ಅವರೇ ನಮಸ್ತೆ ಸರ್. ನಮಸ್ಕಾರ ಸರ್. ಏನ್ ಹೇಳ್ತೀರಿ ಸರ್? ಸರ್, ಆ ಹುಡುಗನಿಗೆ ನೀವು ಅವರು ಬೆನ್ನೆಲುಬಾಗಿ ನಿಂತ್ಕೋಬೇಕು ಸರ್. ಅವನಿಗೆ ನಿಂತಿದೀವಿ ಸರ್ ನಾವು. ಯಾಕೆ ಹೇಳ್ತೀನಿ ಅಂತ ಅಂದ್ರೆ, ನೀವು CET ಪರೀಕ್ಷೆ ಬರೀತಾ ಇರೋನ್ಗೆ ಸರ್. ಯಾಕೆ ಅಂದ್ರೆ ಈಗ ಜನವಾರ ಅಂತ ಅಂದ್ರೆ ನಮ್ಮ ಹಿಂದೂಗಳಲ್ಲೂ ಇದೆ ಸರ್. ಜನವಾರ ಹಾಕೋದು ಹಿಂದೂಗಳಲ್ಲೂ ಇದೆ ಸರ್. ಮಣಿ ಹಾಕತ್ತೀವಿ ಸರ್, ಹಿಂದೂಗಳಲ್ಲಿ ಮಣಿ ಹಾಕತ್ತೀವಿ ನಾವು. ಓಕೆ. ಈಗ ಅಪ್ಪ ಈಗ ಜನವಾರ ಹಾಕ್ತಾನೆ ಬರ್ಬೇಡ, ಅವನು ಪ್ಯಾಂಟ್ ಅವನ ಸಾಯ್ಬೇಕು ಅನ್ನೋ ಮನುಷ್ಯ ಪ್ಯಾಂಟ್ ಬಿಚ್ಚಿ ಸಾಯ್ಬೋದಲ್ವ ಸರ್? ಅಲ್ಲ, ಯೋಚನೆ ಮಾಡ್ಬೇಕಾದದ್ದು ಇದು. ಇಡೀ ರಾಜ್ಯ ಸರ್ಕಾರದ ಬಿಡಿ, ಪಾಪ ಅವ್ರದ್ದೇ ಅದೊಂದು ಸಮಸ್ಯೆಯಲ್ಲಿ ಇರ್ತಾರೆ. ಈ ಅಧಿಕಾರಿಗಳಿಗೆ ಒಂಚೂರು ಅರ್ಥ ಆಗಲ್ವಾ ಸರ್ ಇವು? ಹುಡುಗ ಲಾಸ್ಟ್ ಇಯರ್ ಜನವಾರ ಹಾಕೊಂಡೇನೆ ಸರ್. ಜನವಾರ ಹಾಕೊಂಡು ಹೋಗ್ಬೋದು ಸರ್. ಅದೇ 2 ಎಕ್ಸಾಮ್ ಬರ್ದಿದ್ದಾನೆ ಅವನು. ಹೋಗಿ ನಿನ್ನೆ ಎಕ್ಸಾಮ್ ಬರ್ತಿದ್ದಾನೆ. 3ನೇ ಎಕ್ಸಾಮ್ ಹಿಂಗ್ ಮಾಡಿದಾಗ ಅವನ ಅಮಾನತ್ ಮಾಡ್ಬೇಕಾ ಬೇಡ ಸರ್? ಹೌದೌದು, ನೀವ್ ಹೇಳಿದ್ ಕರೆಕ್ಟ್. ಅಮಾನತ್ ಮಾಡ್ಬೇಕು. ನೀವು ಪವರ್ ಟಿವಿ ಅವ್ರು ಎಲ್ಲದಕ್ಕೂ ಈ ತರ ಭಾರಿ ಇದಾಗಿ ನಿಂತ್ಕೊತೀರಿ. ಅವ್ರಿಗೆ ಎಕ್ಸಾಮ್ ಬರೀಕೆ ಒಂದು ಅವಕಾಶ ಕೊಡಿ ಸರ್. ಈಗ ಮಧು ಬಂಗಾರಪ್ಪನವ್ರು ಹೇಳಿದ್ರು, ನಾವ್ ಅದ ಮಾತಾಡಿ ಚರ್ಚೆ ಮಾಡಿ ಕೊಡ್ತೀವಿ ಅಂತ. ತಾವು ಸುಧಾ ಆ ಪವರ್ ಟಿವಿ ಅವರು ಅವ್ನಿಗೆ ಬೆನ್ನೆಲುಬಾಗಿ ನಿಂತ್ಕೊಳ್ಳಿ ಸರ್. ನಿಜ ಸರ್, ನಿಂತಿದೀವಿ ನಾವು. ಉನ್ನತ ಶಿಕ್ಷಣ ಈಗ ನಾವು ಒಬ್ಬ ಹಿಂದುಳಿದ ರೈತ ನಾನುವೆ, ನಮ್ಮಲ್ಲಿ ಇದೆ ಜನವಾರ. ಈಗ ಆ ಹುಡುಗನ್ಗೆ ಈಗ ಅವನು ಸಾಯ್ಬೇಕು ಅಂದಾಗ ಪ್ಯಾಂಟ್ ಬಿದ್ದು ಸಾಯ್ಬೋದಲ್ಲ ಅವನು? ಜನವಾರನೇ ಯಾಕೆ ಸಾಯುವಂತದಿಲ್ಲ? ಜನವಾರ ನಿಂಕ್ರೆ ಇರ್ತದೆ, ಕೂದಲು ಗಾತ್ರ ಇರ್ತದೆ. ತಾಲೀಲಿ ಹಾಕ ಸಾತೋಯ್ತಾರ? ಅವ್ನು ಯಾವನು ಸರ್? ಅಧಿಕಾರಿ ಅವನು. IR ಆಫೀಸರ್ಗಳು ಭಾರಿ ಸ್ಟೆಪ್ ಅಂತ ತಗೋಬೇಕು ಸರ್ ಇಂಥವ್ರು ಎಲ್ರು. ಈಗ ಹುಡುಗನ ಭವಿಷ್ಯ ಏನಾಗಬೇಕು ಸರ್? ಈಗ ನಿಮ್ಮಂತವ್ರಿಂದ ಹುಡುಗನ ಭವಿಷ್ಯ ಏನಾಗಬೇಕು? ನಿಜ 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 ನಿಜ. ಎಸ್ ಸ್ವಾಮಿ, ನಿಮ್ಮ ಆಕ್ರೋಶ ಅರ್ಥ ಆಗುತ್ತೆ ನಮಗೆ. ನಾವು ಇದನ್ನ ಮುಟ್ಸುವಂತ ಕೆಲಸಗಳು ಆಗಿದಾವ ಆಲ್ರೆಡಿ. ಉನ್ನತ ಶಿಕ್ಷಣ ಸಚಿವರು ಮಾತಾಡಿದ್ದಾರೆ ಇದ್ರ ಬಗ್ಗೆ ನಮ್ಮ ಜೊತೆಗೆ. ಆದಷ್ಟು ಬೇಗ ಇದ್ರ ಬಗ್ಗೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಆ ಯುವಕನಿಗೆ ಅಥವಾ ವಿದ್ಯಾರ್ಥಿಗೆ ಯಾವುದೇ ರೀತಿ ಮೋಸ ಆಗಬಾರದು, ವೇಸ್ಟ್ ಆಗಬಾರದು ಅವನ ಜೀವನ ಅಂತ ಹೇಳಿ ಏನೋ ಒಂದು ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳಿ ಡಿಸೈಡ್ ಮಾಡಿದ್ದಾರೆ.